ವಂಟಮೂರಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ವಂಟಮೂರಿಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಭಾಗಿಯಾಗಿದ್ದಾರೆ. ನಾಳೆ ಬೆಳಗಾವಿಗೆ ಕೇಂದ್ರ ಬಿಜೆಪಿ ನಿಯೋಗ ಭೇಟಿಯನ್ನ ಕೂಡ ಕೊಡ್ತಾ ಇದೆ. ವಂಟಮೂರಿ ಮಹಿಳೆ ವಿವಸ್ತ್ರ ಪ್ರಕರಣದ ಬಗ್ಗೆ ಸರ್ಕಾರದ ವಿರುದ್ಧ ಮಾತನಾಡದೆ ಸುಮ್ಮನಿದ್ದೀರಾ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ಗರಂ ಕೂಡ ಆಗಿತ್ತು. ವಂಟಮೂರಿ ಮಹಿಳೆ ವಿವಸ್ತ್ರ ಕೇಸ್ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಸರ್ಕಾರ ಹಾಗೂ ಬೆಳಗಾವಿ ಪೊಲೀಸರಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಪ್ರಕರಣವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಇದುವರೆಗೂ ಏನನ್ನೂ ಮಾತನಾಡದಂತಹ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬಿಸಿ ಮುಟ್ಟಿಸಿದಂತಹ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇಡೀ ರಾಜ್ಯದ ಎಲ್ಲ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿ, ಗೃಹ ಸಚಿವರು ಎಲ್ಲರೂ ಇಲ್ಲೇ ಇದ್ದಾರೆ. ಇಷ್ಟಿದ್ರೂ ಕೂಡ ಇವತ್ತು ಕಾನೂನನ್ನು ಗಾಳಿಗೆ ತೂರಿ ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶ್ಯಾಸನ ಇದ್ದ ಅವನಿಗಿಂತ ಕೆಟ್ಟದ ರೀತಿಯಲ್ಲಿ ಒಂದು ಅವಮಾನೀಯ ಘಟನೆ ನಡೆದಿದೆ. ಮಹಿಳೆಯನ್ನು, ಅದು ದಲಿತ ಮಹಿಳೆಯನ್ನು ವಿವಸ್ತ್ರ ಆಗಿ ಮಾಡಿರ್ತಕ್ಕಂಥ ಘಟನೆ ಇಡೀ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ. ಇದು ಮುಖ್ಯಮಂತ್ರಿಗಳ ಒಂದು ಕೂಗಳತೆ ದೂರದಲ್ಲೇ ಇದು ಅಳೆದಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಸರ್ಕಾರಕ್ಕೆ ಏನು ಕಿಮ್ಮತ್ ಪೈಸೆನೂ ಬೆಲೆ ಇಲ್ಲ ಅಂತ ಅರ್ಥ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಹೈಕೋರ್ಟ್ ಇವತ್ತು ಛೀಮಾರಿ ಹಾಕಿದೆ ಸರ್ಕಾರಕ್ಕೆ. ಅಡ್ವೊಕೇಟ್ ಜನರಲನ್ನು ಕರೆಸಿ ನಿಮ್ಮ ಸರ್ಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಇವತ್ತು ನಾವು ಇದನ್ನು ಚರ್ಚೆಗೆ ತೊಗೊಂಡಿದ್ರಿ. ಯಾಕಂದರೆ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ಏನು ಮಾಡುತ್ತೆ. ಕರ್ನಾಟಕದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಆ ದಲಿತ ಮಹಿಳೆಯ ಪರವಾಗಿ ಯಾರಾದರೂ ಮಾತಾಡ್ತಾರೆ, ನಮಗೆ ನ್ಯಾಯ ಸಿಗುತ್ತೆ ದಲಿತರಿಗೆ ಅಂತೇಳಿ ಇಡೀ ದಲಿತ ಸಮುದಾಯ ಕಾಯ್ತಾ ಇತ್ತು. ನಾನು ಮತ್ತು ವಿಜೇಂದ್ರ ಅವರು, ನಮ್ಮ ಸುನೀಲ್ ಅವರು, ನಮ್ಮ MLAಗಳು ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ವಿ. ಸ್ಪೀಕರ್ ಹೇಳಿದರು ನಾಳೆ ಇದನ್ನು ಕನ್ವರ್ಟ್ ಮಾಡಿ 69ಗೆ ಕೊಟ್ಟಿದ್ದೀನಿ. ಅಜೆಂಡಾದಲ್ಲೂ ಬಂದಿತ್ತು. ನಾವು ಚರ್ಚೆ ತಗೋಣ ಅಂತ ಹೋದ ತಕ್ಷಣವೇ ಮುಖ್ಯಮಂತ್ರಿಗಳು ಒಂದು ಸನ್ನೆ ಮಾಡಿದ್ರು, ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿ ಸನ್ನೆಗೆ ಸ್ಪೀಕರ್ ಅವರು ಮುಂದಕ್ಕೆ ಹಾಕ್ಬಿಟ್ರು. ಅಂದರೆ ಇವರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಅರ್ಥ. ಇದು ಚರ್ಚೆ ಆಗಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನ್ಯಾಯ ಸಿಗ್ತಾಯಿತ್ತು. ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆಗೆ, ಆ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಓದ್ತಾಯಿತ್ತು. ಈ ಮುಖ್ಯಮಂತ್ರಿ ನಮ್ಮ ಪರವಾಗಿದ್ದಾರಪ್ಪ, ಈ ಥರ ಕೆಟ್ಟ ಕೆಲಸ ಮಾಡಿದವ್ರನ್ನ ಬಲಿ ಹಾಕ್ತಾರೆ, ಬಿಡಲ್ಲ, ಇವ್ರು ನೇಣಿಗಾಕ್ತಾರೆ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳು ಓಡೌಟಿದ್ದಾರೆ. ಇಡೀ ಸರ್ಕಾರ ಓಡೌಟಿದೆ. ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು. ನೋಡಿ, ನಮ್ಮ ಒಂದು ನಿಮಿಷ, ನಮ್ಮ ಒಳಗಡೆ ಅವ್ರು ಮಾತನಾಡಿದ್ದಾರೆ. ನಾನು ಭೇಟಿ ಮಾಡಿ ಬಂದೆ, ಮಾತಾಡ್ತೀನಿ, ಆರಾಮ್, ಕೂಲ್. ಹಾಂ, ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ಬಂದಿದ್ದರು. ವಿಧಾನಸಭೆ ಅಧಿವೇಶನದಲ್ಲಿ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಕೂತ್ಕೊಬೇಕಾಯಿತು. ಅದಕ್ಕೋಸ್ಕರ ನಾನು ಕೂತಿದ್ದೀನಿ. ಅಧ್ಯಕ್ಷರು ನಾನು ಹೋಗಿದ್ದೀನಿ, ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿದ್ದಾರೆ, ನಮ್ಮ MP ಅವರು ಎಲ್ಲರೂ ಕೂಡ ಹೋಗಿದ್ದಾರೆ. ನಮ್ಮ ಪಾರ್ಟಿಯಿಂದ ನಾವೇನು ಮಾಡಿದ್ದೀರಿ. ಅವ್ರ ಕಡೆ ಯಾರು ಮಾಡಿದ್ದಾರೆ? ಹೋಗಿದ್ದಾರಾ? ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರಾ? ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ರೆ ನಿಮ್ಮ ಪ್ರಶ್ನೆ ಕರೆಕ್ಟು. ಅವ್ರ ರಾಜ್ಯಾಧ್ಯಕ್ಷರು ಎಲ್ಲಿ ಹೋಗಿದ್ದಾರೆ? ಅಲ್ಲಲ್ಲ, ಅದನ್ನೇ ನೋಡಿ. ನಾನು ಹೋದ್ರೂ ಒಂದೇ, ನಮ್ಮ ವಿಜಯೇಂದ್ರ ಹೋದ್ರೆ ಒಂದೇ. ನಮ್ಮ ರಾಜ್ಯಾಧ್ಯಕ್ಷರು ಪಾರ್ಟಿಯಿಂದ ಅವ್ರು ಹೋಗಿದ್ದಾರೆ. ನಾಳೆ ಒಂದು ನಿಯೋಗನೂ ಕೂಡ ಬರ್ತಾ ಇದೆ, BJP ನಿಯೋಗ. ಹೆಂಗೆ ಕಾಂಗ್ರೆಸ್ ನಿಯೋಗ ಬರ್ತಾ ಇದೆಯಾ? ಒಂದು ಆಡಳಿತ ಮಾಡೋರು ಅವರು, ನಾವಲ್ಲ. ಆಡಳಿತ ಮಾಡೋರು ಅವರು, ಅವರಿಗೆ ಕಾನೂನು ಸುವ್ಯವಸ್ಥೆ ಜ್ಞಾನ ಇರಬೇಕಾಯ್ತು. ನಾಳೆ ದಿನ ದೆಹಲಿಯಿಂದ ಭಾರತೀಯ ಜನತಾ ಪಾರ್ಟಿಯ 4 ಜನ ಸಂಸದರು ಬೆಳಗ್ಗೆ ದೆಹಲಿಯಿಂದ ವಿಮಾನದ ಮೂಲಕ ಬೆಳಗಾವಿಗೆ ಬರ್ತಾ ಇದ್ದಾರೆ. ಎಲ್ಲ